ನಮಸ್ಕಾರ HTV ಕನ್ನಡ ನ್ಯೂಸ್ ನಾನು ಹರ್ಷಿತಾ ಯಡೂರು ರಾಮ ಮಂದಿರದ ಭ್ರಷ್ಟಾಚಾರ ಆರೋಪದ ಕುರಿತು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಬಿಜೆಪಿ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ ದೇವಸ್ಥಾನಗಳಲ್ಲಿ ಹಿಂದೆ ಚಪ್ಪಲಿ ಕಳ್ಳರ ಬಗ್ಗೆ ಎಚ್ಚರಿಕೆ ಫಲಕ ಇರುತ್ತಿತ್ತು ಈಗ ಹುಂಡಿ ಕಳ್ಳರ ಬಗ್ಗೆ ಫಲಕ ಹಾಕುವ ಪರಿಸ್ಥಿತಿ ಬಂದಿದೆ ಎಂದು ವ್ಯಂಗ್ಯವಾಡಿದ್ದಾರೆ ಬಿಜೆಪಿ ಅಧಿಕಾರಕ್ಕೆ ಬಂದ ಬಳಿಕ ರಾಮನ ಹೆಸರಿನಲ್ಲಿ ಲೂಟಿ ನಡೆದಿದೆ ಎಂದು ಆರೋಪಿಸಿದ ಅವರು 200 ಕೋಟಿ ರೂಪಾಯಿ ಎಲ್ಲಿಗೆ ಹೋಗಿದೆ ಎಂಬುದನ್ನು ಬಹಿರಂಗಪಡಿಸಬೇಕು ಪ್ರಕರಣದ ತನಿಖೆ ಏಕೆ ನಿಧಾನಗತಿಯಲ್ಲಿ ಸಾಗುತ್ತಿದೆ ತಪ್ಪಿತಸ್ಥರ ವಿರುದ್ಧ ಏಕೆ ಕ್ರಮ ಕೈಗೊಂಡಿಲ್ಲ ಎಂದು ಪ್ರಶ್ನಿಸಿದರು ಈ ಪ್ರಕರಣವನ್ನ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಯ ನೇತೃತ್ವದಲ್ಲಿ ತನಿಖೆ ನಡೆಸಬೇಕು ಎಸ್ಐಟಿ ಕೇವಲ ಕಣ್ಣುರಿಸುವ ಕೆಲಸವಾಗಬಾರದು ತಪ್ಪಿತಸ್ಥರನ್ನ ಜೈಲಿಗೆ ಕಳುಹಿಸಿ ನೋಂದಣಿಯಾಗದ ಸಂಸ್ಥೆಗಳ ವಿರುದ್ಧವೂ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಬಿಕೆ ಹರಿಪ್ರಸಾದ್ ಆಗ್ರಹಿಸಿದ್ದಾರೆ ಈಗ ಇಷ್ಟು ದಿವಸ ನಾವು ಇಡೀ ದೇಶದಲ್ಲಿರೋ ಯಾವುದೇ ದೇವಸ್ಥಾನ ಎಲ್ಲ ಹೋದ್ರೂ ಕೂಡ ಚಪ್ಪಲಿ ಕಳ್ಳರಿದ್ದಾರೆ ಎಚ್ಚರಿಕೆಯಿಂದ ಇರಿ ಅಂತ ಇದ್ರು ಇನ್ಮೇಲೆ ಯಾವುದೇ ದೇವಸ್ಥಾನಕ್ಕೆ ಹೋದರೆ ಹುಂಡಿ ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕ್ಸ್ತಾರೆ BJP ಅವ್ರು ಬಂದ ಮೇಲೆ ನಾವು ಹೇಳ್ತಾ ಇರೋದೇನು ಅಂದರೆ ರಾಮನ ಹೆಸರಲ್ಲಿ ಇವರು ಲೂಟಿ ಹೊಡಿತಾ ಇದ್ದಾರಲ್ಲ ಇದುವರೆಗೂ ಯಾರನ್ನಾದರೂ ಕ್ರಮ ತೆಗೆದುಕೊಂಡಿದ್ದಾರೆ ಇಷ್ಟು ನಿಧಾನವಾಗಿ ಹೋಗೋದು ಯಾಕೆ ಗತಿ ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ ವೇಗದಲ್ಲಿ ಹೋಗ್ತಾ ಇದ್ದಾರೆ ತಕ್ಷಣ ಕ್ರಮ ತೆಗೆದುಕೊಳ್ಬೇಕು ಇದರಲ್ಲಿ ಯಾರ್ಯಾರು ಇದು ಎಲ್ಲಿಗೆ ಹೋಗುತ್ತೆ 200 ಕೋಟಿ ಅಂತೇಳಿ ಅದು ಕರ್ನಾಟಕದವ್ರಿಗೂ ಸಹ ಬಂದಿದೆ ಕೆಲವರಿಗೆ ರಿವಾರ್ಡ್ ಕೊಟ್ಟಿದ್ದಾರೆ ಅವರು ಗೋಹತ್ಯೆ ಕಾನೂನು ವಿಚಾರದಲ್ಲಿ ಬಿಲ್ ಪಾಸ್ ಮಾಡಿದ್ರು ಅಂಥೇಳಿ ಕೆಲವರಿಗೆ ಅವ್ರಿಗೆ ಇದು ಕೊಟ್ಟಿದ್ದಾರೆ ಅವಾರ್ಡ್ ಕೊಟ್ಟಿದ್ದಾರೆ ಭಾಳ ಆಳವಾಗಿ ಅದು ನಾವು ಈಗಾಗಲೇ ಹೇಳಿದ್ದೀವಿ ಸುಪ್ರೀಂ ಕೋರ್ಟ್ ಜಡ್ಜ್ ನೇತೃತ್ವದಲ್ಲಿ ಇದು ತನಿಖೆ ನಡೀಬೇಕು ಅಂತೇಳಿ SIT ಎಲ್ಲ ಸುಮ್ಮನೆ ಕಣ್ಣೊರ್ಸೋಕ್ಕೆ ಯಾವುದಾದ್ರೂ ಒಂದೇ ಒಂದು ವಿಚಾರ ಮಾಡ್ತಕ್ಕಂಥ ಸಂಸ್ಥೆಗಳು ಭಾರತೀಯ ಜನತಾ ಪಾರ್ಟಿ ನಾಯಕರನ್ನ ಮಾಡಿದ್ಯಾ ಇದರಲ್ಲಿ ವಾಷಿಂಗ್ ಮೆಷಿನ್ ಇಲ್ಲ ನಾವಂತೂ ಆ ವಾಷಿಂಗ್ ಮೆಷಿನಲ್ಲಿ ಅವ್ರನ್ನೆಲ್ಲ ಹಾಕೋದೇ ಇಲ್ಲ ಅವ್ರನ್ನೆಲ್ಲ ಜೈಲಿಗೆ ಕಳಿಸ್ಬೇಕು ಅಲ್ಲ ದೇಶದ ತುಂಬ ಅನ್ರಿಜಿಸ್ಟರ್ಡ್ ಸಂಸ್ಥೆಗಳೇ ಈ ತೊಂದರೆ ಕೊಡ್ತಾ ಇರೋದು ಅದನ್ನೇ ನಾವು ಹೇಳ್ತಾ ಇದ್ವಿ ಎಲ್ಲರೂ ಸಹ ಸಂವಿಧಾನದ ಚೌಕಟ್ಟಿನಲ್ಲಿ ಎಲ್ಲರೂ ಸಹ ನೋಂದಣಿ ಮಾಡ್ಕೊಳ್ಬೇಕು ಒಂದು ವ್ಯವಸ್ಥೆ ಇದೆಯಲ್ಲ ವ್ಯವಸ್ಥೆಯಲ್ಲಿ ಹೋಗಬೇಕಾಗುತ್ತೆ ಅದು ನಂಬಿಕೆ ಮೂಢನಂಬಿಕೆ ಅಂಧಭಕ್ತರು ನಡೆಯೋದಿಲ್ಲ